ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 23, 2025 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ನ್ಯೂಜಿಲ್ಯಾಂಡ್ ರಿಲೇಷನ್ ಆಗಿರ್ಬೋದು, ಭಾರತ ಮತ್ತು ರಷ್ಯಾಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಆರ್ಟಿಕಲನ್ನು ನೋಡಲಿದ್ದೇವೆ. ಹಾಗೂ ಕೋರ್ ಸೆಕ್ಟರ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ, ಯಾವ ರೀತಿಯಾಗಿ ಕಾಂಟ್ರಾಕ್ಷನ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸುವಂಥದ್ದು. ಜೊತೆಗೆ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟು ಸಹ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ರೈಟ್ ಟು ಡಿಸ್ಕನೆಕ್ಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲಲ್ಲಿರುವಂಥ ಪ್ರೊವಿಷನ್ಸ್ಗಳು ಇನ್ನೂ ಎಷ್ಟು ಎಫೆಕ್ಟಿವ್ ಆಗ್ಬೋದು ಅಂತ ಒಂದು ಎಡಿಟೋರಿಯಲ್ ಸೆಕ್ಷನಲ್ಲಿ ಆರ್ಟಿಕಲನ್ನು ನಾವು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2026 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಅನೌನ್ಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಜನವರಿ 4ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದಾರೆ. ಈ ಒಂದು RRP ನಡಿನಲ್ಲಿ ಸಬ್ಜೆಕ್ಟ್ ವೈಸ್ ಮಾಡ್ಯೂಲ್ಸ್ಗಳನ್ನು ನೀವು ಗಮನ ಹರಿಸ್ಬೋದು. ಇಲ್ಲಿ ಹೈ ಈಲ್ಡ್ ಏರಿಯಾನ ಫೋಕಸ್ ಮಾಡೋದ್ರ ಮುಖಾಂತರ ಎಫೆಕ್ಟಿವ್ ವೇನಲ್ಲಿ ರಿವಿಷನ್ ಮಾಡಲಾಗುತ್ತೆ. ಡೈಲಿ ಟೆಸ್ಟ್ಗಳನ್ನು ಸಹ ಕಂಡಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಸೆಲ್ಫ್ ಅಸೆಸ್ಮೆಂಟನ್ನು ಸಹ ಇಲ್ಲಿ ಕೊಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮಟೀರಿಯಲ್ಸನ್ನು ಸಹ ಪ್ರೊವೈಡ್ ಮಾಡಲಾಗುತ್ತೆ. ಡೆಫಿನೆಟ್ಲಿ ಈ ಒಂದು RRP ಎಕ್ಸಾಮ್ಗೆ ಬೇಕಾಗುವಂಥ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ. ಇಲ್ಲಿ ಕೊಟ್ಟಿರುವಂಥ QR ಕೋಡ್ನ ಮುಖಾಂತರ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಬೋದು ಅಥವಾ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇದೇ ರೀತಿಯಾಗಿ 2027ರಲ್ಲಿ ಎಕ್ಸಾಮ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಇಯರ್ ಲಾಂಗ್ ಕೋರ್ಸ್ ಬೇಕಂತಂದರೆ ಅವ್ರಿಗೂ ಸಹ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಕಂಡಕ್ಟ್ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಸಿಲೆಬಸನ್ನು ನೋಡ್ಬೋದು. 50 ಪ್ರಶ್ನೆಗಳನ್ನು ಒಳಗೊಂಡಂಥ ಒಂದು ಟೆಸ್ಟನ್ನು ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಸ್ಕಾಲರ್ಶಿಪ್ ಟೆಸ್ಟನ್ನು ಅಪಿಯರ್ ಆದಮೇಲೆ ನಿಮ್ಮೊಂದು ರ್ಯಾಂಕಿಂಗ್ನ ಆಧಾರದ ಮೇಲೆ ಸ್ಕಾಲರ್ಶಿಪ್ ರಿವಾರ್ಡ್ಸನ್ನು ಕೊಡಲಾಗುತ್ತೆ. ಸೊ ಈ ಒಂದು ಇಯರ್ ಲಾಂಗ್ ಕೋರ್ಸಸ್ಗೆ ಸಂಬಂಧಿಸಿದಂತೆ ಏನೇ ಮಾಹಿತಿ ಬೇಕಿದ್ರೂ ಇಲ್ಲಿರುವಂಥ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸನ್ನು ಪಡೆದುಕೊಳ್ಬೋದು ಅಥವಾ ಚಂದ್ರಲೇಟಲ್ಲಿ ಲೊಕೇಟ್ ಆಗಿರತಕ್ಕಂಥ ಲಾ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿದೆ. ಇವತ್ತಿನ ಚರ್ಚೆಯ ಮೊದಲ ಆರ್ಟಿಕಲನ್ನು ನೋಡುವಂಥದ್ದಾದರೆ ಇಂಡಿಯಾ ನ್ಯೂಜಿಲ್ಯಾಂಡ್ ಕನ್ಕ್ಲೂಡ್ ಟ್ರೇಡ್ ಟಾಕ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಬಹುಮುಖ್ಯವಾಗಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಹಾಗೂ ನ್ಯೂಜಿಲ್ಯಾಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಸ್ಪೆಕ್ಟನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಯಾವ ರೀತಿಯಾದಂಥ ಟ್ರೇಡ್ ಅಗ್ರಿಮೆಂಟನ್ನು ಮಾಡಿದೆ. ಸೊ ಇಲ್ಲಿ ಒಂದು ಅಗ್ರಿಮೆಂಟ್ ಅಂತ ಬಂದಾಗ ನಾವು ಯಾವ ರೀತಿಯಾಗಿ ರಿಲೀಫನ್ನು ಕೊಡ್ತೇವೆ, ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟ್ ರಿಲೇಟೆಡ್ ಇರುವಂತೆ ಏನಾದರೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಟಾರ್ಗೆಟ್ ಇದೆನಾ, ಇದರಿಂದ ಏನು ಬೆನಿಫಿಟ್ ಆಗುತ್ತೆ ನಮಗೆ ಅಥವಾ ಅವ್ರಿಗೆ ಏನು ಬೆನಿಫಿಟನ್ನು ನಾವು ಕೊಡಲಿಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಗಮನ ಹರಿಸಬೇಕಾಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇವಾಗ ಮಾಡ್ತಾ ಇರುವಂಥ ಒಂದು ಟ್ರೇಡ್ ನೆಗೋಸಿಯೇಷನ್ ಅಡಿಯಲ್ಲಿ ಬೈಲ್ಯಾಟ್ರಲ್ ಟ್ರೇಡನ್ನು ಪ್ರಸ್ತುತವಾಗಿ ಡಬಲ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. $5 ಬಿಲಿಯನ್ ಅಷ್ಟು ಎನ್ಹ್ಯಾನ್ಸ್ ಮಾಡಬೇಕು ಅಂತ. ಸೊ ಈ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ $20 ಬಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಟ್ರೇಡ್ ಆಸ್ಪೆಕ್ಟ್ ಡಬಲ್ ಮಾಡೋದು $5 ಅಂತ ಇದೆ. ಹಾಗೂ ಪ್ರತಿ ವರ್ಷದಂತೆ 5,000 ಎಂಪ್ಲಾಯ್ಮೆಂಟ್ ವೀಸಾವನ್ನು ಕೊಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಇಲ್ಲಿ ಅಪ್ ಟು 3 ಇಯರ್ಸ್ ಅಂತಲೇ ನಾವು ನೋಡ್ತಾ ಇದ್ದೀವಿ. 3 ವರ್ಷಗಳ ಕಾಲ ಎವ್ರಿ ಇಯರ್ ಕೊಡ್ತಾರೆ ಒಂದು ಆ್ಯನ್ಯುವಲ್ ಟೆಂಪ್ರರಿ ಎಂಪ್ಲಾಯ್ಮೆಂಟ್ ವೀಸಾ ಭಾರತೀಯರಿಗೆ. ಯಾರು IT ಪ್ರೊಫೆಷ್ನಲ್ಸ್ ಇರ್ತಾರೆ, ಹೆಲ್ತ್ ಕೇರ್ ವರ್ಕರ್ಸ್ಗಳಿರ್ತಾರೆ, ಎಜುಕೇಷನ್ಗೋಸ್ಕರ ಅಂತ ಹೋಗ್ತಾ ಇರ್ತಾರೆ, ಯೋಗ ರಿಲೇಟೆಡ್ ಇರುವಂತೆ ಮ್ಯೂಸಿಕ್ ಟೀಚರ್ಸ್ಗಳು ಇರ್ತಾರೆ. ಸೊ ಏನೇನು ಸರ್ವಿಸ್ ಆಸ್ಪೆಕ್ಟ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ಸಹ ಹೋಗ್ತಾ ಇದ್ದಾರಲ್ಲ, ಸೊ ಇವ್ರಿಗೋಸ್ಕರ ಪ್ರೊವೈಡ್ ಮಾಡಲಿಕ್ಕೆ ಒಂದು ಟೆಂಪ್ರರಿ ವೀಸಾ ಸೆಟಪ್ಪನ್ನು ಸಹ ಮಾಡ್ತಾ ಇದೆ. ನ್ಯೂಜಿಲ್ಯಾಂಡ್ ಅಲೌ ಮಾಡ್ತಾ ಇರೋದನ್ನು ಗಮನ ಹರಿಸ್ಬೋದು. ನಿನ್ನೆ ಒಂದು ಚರ್ಚೆ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡ್ಬೋದು, ಭಾರತ ಇವತ್ತು US ಹಾಗೂ ಯುರೋಪಿಯನ್ ಯೂನಿಯನ್ಗೆ ಹೆಚ್ಚು ಎಕ್ಸ್ಪೋರ್ಟನ್ನು ಮಾಡ್ತಾ ಇದೆ, ಡೈವರ್ಸಿಫಿಕೇಷನ್ನ ಮಾಡಬೇಕು ಅಂತ. ಆಫ್ರಿಕಾದ ಒಂದು ಕನ್ಸಿಡರೇಷನನ್ನು ಮಾಡಿದ್ವಲ್ಲ, ಆಫ್ರಿಕಾ ಭಾರತಕ್ಕೆ ಬೇಕಾಗುವಂಥ ಒಂದು ಬೆಟರ್ ಮಾರ್ಕೆಟನ್ನು ಪ್ರೊವೈಡ್ ಮಾಡುತ್ತೆ ಅಂತ. ಅದೇ ರೀತಿಯಾಗಿ ಒಂದು ಡೈವರ್ಸಿಫಿಕೇಷನ್ ಮಾಡಲಿಕ್ಕೆ ಈ ಒಂದು ಟ್ರೇಡ್ ನೆಗೋಸಿಯೇಷನ್ ಸಹಕಾರಿ ಆಗುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ನೆಕ್ಸ್ಟ್ 15 ಇಯರ್ಸ್ ತನೂ ಸಹ ಒಂದು ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೂ ಸಹ ಡಿಸ್ಕಷನನ್ನು ಮಾಡುವಂಥದ್ದಾಗಿ ಹಾಗೂ ಟ್ರೇಡ್ ರಿಲೇಟೆಡ್ ಇರುವಂತೆ ನೆಕ್ಸ್ಟ್ 5 ಇಯರಲ್ಲಿ ಡಬಲ್ ಮಾಡಬೇಕು ಅನ್ನೋಂಥ ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಇವಾಗ ಕೆಲವೊಂದಿಷ್ಟು ಸೆನ್ಸಿಟಿವ್ ಸೆಕ್ಟರ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದನ್ನು ನೋಡೋದಾದರೆ, ಪರ್ಟಿಕ್ಯುಲರ್ಲಿ ಡೈರಿ ಸೆಕ್ಟರ್, ರೈಸ್, ವೀಟ್, ಶುಗರ್, ಆನಿಯನ್ಸ್, ಸ್ಪೈಸಸ್, ಎಡಿಬಲ್ ಆಯಿಲ್ಸ್ ಏನಿರುತ್ತಲ್ಲ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಕನ್ಸೆಷನನ್ನು ಕೊಡದೇ ಇರೋದಾಗಿ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ನಮ್ಮ ಒಂದು ಡೊಮೆಸ್ಟಿಕ್ ನೀಡನ್ನು ಸಹ ಫುಲ್ಫಿಲ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಒಂದು ಸೆನ್ಸಿಟಿವ್ ಇಂಡಿಯನ್ ಸೆಕ್ಟರ್ ಏನಿದೆಯಲ್ಲ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತಲೇ ಇಲ್ಲಿ ನೋಡ್ಬೋದು. ಇನ್ನು ಡ್ಯೂಟಿ ಫ್ರೀ ಆಸ್ಪೆಕ್ಟ್ ನೋಡೋದಾದರೆ ಶೀಪ್, ಮೀಟ್, ಊಲ್, ಕೋಲ್ ಆಗಿರ್ಬೋದು 95% ಅಷ್ಟು ಫಾರೆಸ್ಟ್ರಿ ಆ್ಯಂಡ್ ವುಡ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಡ್ಯೂಟಿ ಫ್ರೀ ಎಕ್ಸೆಸನ್ನು ನೋಡ್ತಾ ಇದ್ದೀವಿ.
ಡ್ಯೂಟಿ ಕನ್ಸೆಷನ್ ಕೊಟ್ಟಿರುವಂಥದ್ದು ಅಂದರೆ ಕಿವಿ ಫ್ರೂಟ್ಸ್, ವೈನ್, ಸೀ ಫುಡ್ ಈ ರೀತಿಯಾಗಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಡೈರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸೆಷನನ್ನು ಕೊಟ್ಟಿಲ್ಲ ಅಂತಲೇ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಏನು ರಿಲೀಫ್ ಇದೆ ಇವಾಗ ನೋಡಿ, 2026ರ ಒಂದು ಫಸ್ಟ್ ಹಾಫಲ್ಲಿ ಈ ಒಂದು ಅಗ್ರಿಮೆಂಟ್ ಕಂಟಿನ್ಯೂಷನ್ ಆಗುವಂಥದ್ದು ಅಥವಾ ಸೈನ್ ಆಗುವಂಥದ್ದನ್ನು ನೋಡ್ಬೋದು. ಇವಾಗ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಡೆಯಲ್ಲಿ ಬಹುಮುಖ್ಯವಾಗಿ ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಫೋಕಸ್ ಇದೆ ಹಾಗೂ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಫೋಕಸನ್ನು ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಒಂದು ಡೈವರ್ಸಿಫಿಕೇಷನ್ ಆಗುತ್ತೆ ನಮ್ಮ ಎಕ್ಸ್ಪೋರ್ಟ್ ಸೆಕ್ಟರ್ ಅಂತ ಬಂದಾಗ ಅಂತ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಸೊ ಭಾರತ ಇವತ್ತು ಬ್ಯಾಲೆನ್ಸ್ಡ್ ಆಗಿ ಒಂದು ಫ್ರೀ ಟ್ರೇಡ್ ಸ್ಟ್ರಾಟಜಿಯನ್ನು ತರ್ತಾ ಇದೆ. ಜೊತೆಗೆ ಫಾರ್ಮರ್ಗೆ ಸಂಬಂಧಿಸಿದಂಥ ಒಂದು ಪ್ರೊಟೆಕ್ಷನನ್ನು ಸಹ ಮಾಡ್ತಾ ಇದೆ. ಡೈರಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕನ್ಸೆಷನನ್ನು ಇಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಇದರಿಂದ ಗೊತ್ತಾಗುತ್ತೆ ನಮ್ಮ ಒಂದು ಡೊಮೆಸ್ಟಿಕ್ ಪ್ರೊಟೆಕ್ಷನ್ ಎಷ್ಟರ ಮಟ್ಟಿಗಿದೆ ಅಂತ. ಸೊ ಇಲ್ಲಿ ಒಂದು ಸರ್ವಿಸ್ ಟ್ರೇಡನ್ನು ಎನ್ಹಾನ್ಸ್ ಮಾಡೋದರಲ್ಲಿ ಲೇಬರ್ ಮೊಬಿಲಿಟಿಗೆ ಸಂಬಂಧಿಸಿದಂತೆ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಇಂಡೋ ಪೆಸಿಫಿಕ್ ಎಕನಾಮಿಕ್ ಎಂಗೇಜ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಇದು ಸ್ಟ್ರಾಂಗ್ ಆಗಿ ಒಂದು ಫೌಂಡೇಶನನ್ನು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಹಂತದಲ್ಲಿ ಇವಾಗ ನಾವು ನೋಡೋದಾದರೆ ಇಂಡಿಯಾ ಹಾಗೂ ನ್ಯೂಜಿಲ್ಯಾಂಡ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ, ಯಾವ ರೀತಿಯಾಗಿ ನಾವು ಈ ಒಂದು ಟ್ರೇಡ್ ನೆಗೋಸಿಯೇಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿಲ್ಲಿ ಗಮನ ಹರಿಸ್ಬೋದು. ಮುಂದುವರಿದು ಇಂಡಿಯಾಸ್ ಕೋರ್ ಸೆಕ್ಟರ್ ಗ್ರೋಸ್ ಆಟ್ 1.8% ಇನ್ ನವಂಬರ್. ಈ ಒಂದು ಆರ್ಟಿಕಲ್ ನಡಿಲಿ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಹೇಳೋ ಪ್ರಕಾರ 1.8% ಇಯರ್ ಆನ್ ಇಯರ್ ಬೇಸಿಸ್ ಮೇಲೆ ಗ್ರೋ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ವೆನ್ ಇಟ್ ಕಮ್ಸ್ ಟು ದಿ ಕೋರ್ ಸೆಕ್ಟರ್. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇಂದ ಹೊರಬಂದಿರುವಂಥ ಡೇಟಾನಲ್ಲಿ ಕೆಲವೊಂದಿಷ್ಟು ಸೆಕ್ಟರಲ್ಲಿ ಕಾಂಟ್ರಾಕ್ಷನ್ ಆಗ್ತಾ ಇದೆ, ಕೆಲವೊಂದಿಷ್ಟು ಸೆಕ್ಟರಲ್ಲಿ ನಾವು ಗ್ರೋತನ್ನು ಕಾಣ್ತಾ ಇದ್ದೀವಿ ಅಂತಲೇ ನೋಡ್ಬೋದು. ಇಲ್ಲಿ ಕೋರ್ ಇಂಡಸ್ಟ್ರೀಸ್ಗಳಂದರೆ ತುಂಬ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ UPSC ಆಗಿರ್ಬೋದು, KPSC ಆಗಿರ್ಬೋದು, ಇದೊಂದು ಫೇವರೆಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಇಲ್ಲಿ ಕೋರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ 8 ಇಂಡಸ್ಟ್ರೀಸ್ಗಳನ್ನು ನೋಡ್ತೇವೆ. ಕೋರ್ ಅಂತ ಕನ್ಸಿಡರ್ ಮಾಡುವಾಗ ಕೋಲ್ ಇರುವಂಥದ್ದಾಗಿರ್ಬೋದು, ಕ್ರೂಡ್ ಆಯಿಲ್ ಅಂತ ನೋಡ್ತೇವೆ, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ರಿಫೈನರಿ, ಸ್ಟೀಲ್, ಸಿಮೆಂಟ್, ಫರ್ಟಿಲೈಸರ್ ಆ್ಯಂಡ್ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ನವಂಬರ್ ಮಂತಲ್ಲಿರುವಂಥ ಒಂದು ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ನಾವು ನೋಡಿದಾಗ ಸಿಮೆಂಟ್ ಸೆಕ್ಟರಲ್ಲಿ ಒಂದು ಪಾಸಿಟಿವ್ ಗ್ರೋತನ್ನು ಕಾಣ್ತಾ ಇದ್ದೀವಿ. ಬೆಸ್ಟ್ ಪರ್ಫಾರ್ಮಿಂಗ್ ಸೆಕ್ಟರ್ ಅಂತ ಸಿಮೆಂಟ್ ಸೆಕ್ಟರ್ ಅಂತ ಅನಿಸ್ಕೊಳ್ತಾ ಇದೆ. ಇದಾದಮೇಲೆ ಸ್ಟೀಲನ್ನು ನಾವು ಗಮನ ಹರಿಸ್ಬೋದು. ಫರ್ಟಿಲೈಸರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಗ್ರೋತನ್ನು ಕಾಣ್ತಾ ಇದ್ದೀವಿ. ಕೋಲ್ ರಿಲೇಟೆಡ್ ಇರುವಂಥ ಗ್ರೋತನ್ನು ಕಾಣ್ತಾ ಇದ್ದೀವಿ. ಸೊ ಪಾಸಿಟಿವ್ ಗ್ರೋತನ್ನು ತೋರಿಸ್ತಾ ಇದೆ. ರಿಮೈನಿಂಗ್ ಸೆಕ್ಟರ್ ಇವಾಗ ಕ್ರೂಡ್ ಆಯಿಲ್ ಅಂತ ತೆಗೆದುಕೊಂಡಾಗ ಇಲ್ಲಿ ಒಂದು ಸ್ವಲ್ಪ ಕಾಂಟ್ರಾಕ್ಷನ್ ಆಗಿರ್ಬೋದು. ನ್ಯಾಚುರಲ್ ಗ್ಯಾಸ್ ನಡಿನಲ್ಲೂ ಸಹ ಕಾಂಟ್ರಾಕ್ಷನ್ ಆಗಿದೆ ಮತ್ತು ರಿಫೈನರಿ ಪ್ರಾಡಕ್ಟ್ ನಡಿನಲ್ಲೂ ಒಂದು ಕಾಂಟ್ರಾಕ್ಷನ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ನೆಗೆಟಿವ್ ಆಸ್ಪೆಕ್ಟನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ರಿಮೈನಿಂಗ್ ಸೆಕ್ಟರ್ಸ್ಗಳೇನಿದಾವಲ್ಲ ಈ ಒಂದು 5 ಸೆಕ್ಟರ್ಸ್ ನಡಿನಲ್ಲಿ ಒಂದು ಪಾಸಿಟಿವ್ ಗ್ರೋತನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ಪ್ರಸ್ತುತವಾಗಿ ಎಲ್ಲ ಸೆಕ್ಟರ್ನ ಕನ್ಸಿಡರ್ ಮಾಡಿದರೆ ಕ್ಯುಮ್ಯುಲೇಟಿವ್ ಆಗಿ ನಾವು ಕನ್ಸಿಡರ್ ಮಾಡಿದ್ದೇ ಆದರೆ ಪರ್ಟಿಕ್ಯುಲರ್ಲಿ ಸ್ಟೀಲ್ ಸೆಕ್ಟರ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಇರೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಹೆಚ್ಚು ಗ್ರೋತನ್ನು ನಾವು ಕಾಣ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ಪ್ರಸ್ತುತವಾಗಿ ಒಂದು ಇನ್ಸೈಟ್ ಅಂತ ತೆಗೆದುಕೊಳ್ಳೋದಾದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಸಿಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ಸ್ಟೀಲು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು, ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ ಅಂತ ಹೇಳ್ಬೋದು. ಇದರ ಆಧಾರದ ಮೇಲೆ ನಾವು ಹೇಳ್ಬೋದು ಇವಾಗ ಒಂದು ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಇದೆ, ಹೌಸಿಂಗ್, ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಡೆಫಿನೆಟ್ಲಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಇವಾಗ ಗ್ರೋತನ್ನು ನಾವು ಕಾಣ್ತಾ ಇದ್ದೀವಿ. ಗ್ರೋತ್ ಮೂಮೆಂಟನ್ನು ಕ್ಯಾಚ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟು ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಹಾಗೂ ಎನರ್ಜಿ ಸೆಕ್ಟರ್ ಅಂತ ಬಂದಾಗ ಇವಾಗ ನೋಡಿ ಕ್ರೂಡ್ ಆಯಿಲ್ಗೂ ಸಹ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟಂತೆ ನಾವು ಕಾಂಟ್ರಾಕ್ಷನನ್ನು ನೋಡ್ತಾ ಇದ್ದೀವಲ್ವ. ಸೊ ಈ ಒಂದು ಈ ಫೀಲ್ಡಿಂದ ನಮಗೆ ನೆಗೆಟಿವ್ ಗ್ರೋತನ್ನು ಕಾಣ್ತಾ ಇರೋದ್ರಿಂದ ಪರ್ಸಿಸ್ಟೆಂಟಾಗಿ ಇವಾಗ ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸು ಡಿಕ್ಲೈನ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಸೊ ಹಾಗಾಗಿ ಒಂದು ಕಾಂಟ್ರಾಕ್ಷನ್ ಆಗ್ತಾ ಇದೆ. ಬಿಕಾಸ್ ನಮ್ಮ ಒಂದು ಡೊಮೆಸ್ಟಿಕ್ ಪ್ರೊಡಕ್ಷನ್ ತುಂಬ ಲಿಮಿಟೆಡ್ ಇದೆ ಅಂತಲೇ ಹೇಳ್ಬೋದು. ಎನರ್ಜಿ ಸೆಕ್ಯೂರಿಟಿ ಅನ್ನೋದು ಫ್ಯೂಚರ್ ಡೇಸಲ್ಲಿ ಒಂದು ಕನ್ಸರ್ನನ್ನು ಕ್ರಿಯೇಟ್ ಮಾಡುತ್ತೆ. ಸೆಕ್ಟರ್ ವೈಸ್ ನಾವು ಇಲ್ಲಿ ಗಮನ ಹರಿಸಬೇಕಾಗುತ್ತೆ, ಕನೆಕ್ಟಿವಿಟಿಯನ್ನು ನೋಡಬೇಕಾಗುತ್ತೆ. ಬಿಕಾಸ್ ನಾವು ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಈ ಒಂದು ಸೆಕ್ಟರ್ ನಡಿಯಲ್ಲಿ ನಾವು ಕಾಂಟ್ರಾಕ್ಷನನ್ನು ಕಾಣ್ತಾ ಇದ್ದೀವಿ. ವೆನ್ ಇಟ್ ಕಮ್ಸ್ ಟು ದಿ ಅಗ್ರಿಕಲ್ಚರ್ ಲಿಂಕೇಜ್ ಅಂತ ನೋಡೋದಾದರೆ ಅಗ್ರಿಕಲ್ಚರ್ ಆಸ್ಪೆಕ್ಟ್ಗೆ ನಾವು ಫರ್ಟಿಲೈಸರನ್ನು ಕನೆಕ್ಟ್ ಮಾಡ್ಬೋದಲ್ವಾ. ಈಗ ಫರ್ಟಿಲೈಸರ್ ನಡಿನಲ್ಲಿ ಗ್ರೋತ್ ಆಗ್ತಾ ಇದೆ. ಈ ಒಂದು ಗ್ರೋತ್ ಆಗ್ತಾ ಇರೋದ್ರಿಂದ ಸ್ಟೇಬಲ್ ಆಗಿರತಕ್ಕಂಥ ಅಗ್ರಿಕಲ್ಚರ್ ಡಿಮ್ಯಾಂಡನ್ನು ನಾವು ಫುಲ್ಫಿಲ್ ಮಾಡೋದ್ರಲ್ಲಿ ಸಪೋರ್ಟ್ ಆಗ್ತಾ ಇರೋದನ್ನು ನೋಡ್ಬೋದು. ಅಂದರೆ ಇಲ್ಲಿನೂ ಸಹ ಪಾಸಿಟಿವ್ ಗ್ರೋತನ್ನು ಕಾಣ್ತಾ ಇದ್ದೀವಿ. ಪಾಲಿಸಿ ಸಪೋರ್ಟು ಸಹ ಇಲ್ಲಿ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಫಾರ್ಮರ್ ಇನ್ಪುಟನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ರಸ್ತುತವಾಗಿ ಅಗ್ರಿಕಲ್ಚರ್ ಸೆಕ್ಟರ್ ನಡೆಯಲು ಸಹ ಲಿಂಕೇಜ್ ಮಾಡಿದಾಗ ಗ್ರೋತನ್ನು ಕಾಣ್ತಾ ಇದ್ದೀವಿ.
ಬಟ್ ವೆನ್ ಇಟ್ ಕಮ್ಸ್ ಟು ದ ಎನರ್ಜಿ ಸೆಕ್ಯೂರಿಟಿ ಇಲ್ಲಿ ಒಂದು ಥ್ರೆಟನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಹೈಯೆಸ್ಟ್ ಗ್ರೋತ್ ಇರುವಂಥದ್ದು ಸಿಮೆಂಟ್. ಹಾಗಾಗಿ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ಗಳು, ಹೌಸಿಂಗ್ ಇವೆಲ್ಲ ಜಾಸ್ತಿ ಆಗ್ತಾ ಇದ್ದಾವೆ ಅಂತ. ಇನ್ನು ಕೋರ್ ಇಂಡಸ್ಟ್ರೀಸ್ಗಳ ವೇಟೇಜನ್ನು ನೋಡೋದಾದರೆ IIP ನಡಿನಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಒಂದು IIP ನಡಿನಲ್ಲಿ ಕೋರ್ ಇಂಡಸ್ಟ್ರೀಸ್ಗಳ ಒಂದು ವೇಟೇಜು ನಿಯರ್ಲಿ 40% ಇರುತ್ತೆ. ಹಾಗಾಗಿ ಈ ಒಂದು ಕೋರ್ ಇಂಡಸ್ಟ್ರೀಸ್ ನಡಿನಲ್ಲಿ ಸಪ್ರೇಟ್ ಆಗಿರುವಂಥ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಇವಾಗ ಇಂಡಸ್ಟ್ರೀಸ್ಗಳ ರಿಕವರಿ ಏನಿದೆಯಲ್ಲ ಎಕ್ಸಾಕ್ಟ್ಲಿ ನಾವು ಈವನ್ ಆಗಿ ನೋಡ್ತಾ ಇಲ್ಲ. ಬೇರೆ ಬೇರೆ ಇಂಡಸ್ಟ್ರೀಸ್ಗಳು ಬೇರೆ ಬೇರೆ ರೀತಿಯಾದಂಥ ಸ್ಟ್ರೆಂತನ್ನು ತೋರಿಸ್ತಾರೆ. ಒಂದು ಹತ್ತಿರ ಕಾಂಟ್ರಾಕ್ಷನ್ ಆಗ್ತಾ ಇರೋದು, ಒಂದು ಹತ್ತಿರ ಗ್ರೋತ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ಇಂಡಸ್ಟ್ರಿಯಲ್ ಗ್ರೋತ್ ನಾವು ಓವರಾಲ್ ಕನ್ಸಿಡರ್ ಮಾಡಬೇಕು ಅಂತಂದರೆ ಒಂದೊಂದು ಸೆಕ್ಟರ್ ವೈಸು ಏನೇನು ಪ್ರಾಬ್ಲಮ್ಸ್ಗಳಿರುತ್ತೆ ಅದನ್ನು ಅಡ್ರೆಸ್ ಮಾಡುವಂಥದ್ದು. ಇಲ್ಲಿ ನೋಡಿ ಎನರ್ಜಿ ಅಂತ ಬಂದಾಗ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಈ ಒಂದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಮೇಲೆ ನಾವು ಫೋಕಸನ್ನು ಮಾಡ್ಬೋದು. ಇಂಪೋರ್ಟ್ ಮೇಲೆ ಡಿಪೆಂಡೆನ್ಸಿನ ಕಡಿಮೆ ಮಾಡುವಂಥದ್ದಾಗಿರ್ಬೋದು, ಅಲ್ಟರ್ನೇಟಿವ್ ರಿಸೋರ್ಸಸ್ಗಳನ್ನು ಹುಡುಕುವಂಥದ್ದಾಗಿರ್ಬೋದು, ಅಥವಾ ಇವಾಗ ಆಯಿಲ್ ರಿಲೇಟೆಡ್ ಇರುವಂಥ ಎಕ್ಸ್ಪ್ಲೋರೇಷನ್ ಮಾಡ್ಬೋದು, ಗ್ಯಾಸ್ ರಿಲೇಟೆಡ್ ಇರತಕ್ಕಂಥ ಎಕ್ಸ್ಪ್ಲೋರೇಷನ್ನ ಮಾಡ್ಬೋದು, ರಿನ್ಯೂಬಲ್ ಎನರ್ಜಿ ಮೇಲೆ ಫೋಕಸ್ ಮಾಡ್ಬೋದು. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಒಂದು ಇಂಡಸ್ಟ್ರಿನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದರೆ ಇದರಿಂದ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಸೊ ಅದನ್ನು ಫೇಸ್ ಮಾಡಲಿಕ್ಕೆ ರೆಡಿ ಇರಬೇಕು. ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಜಾಸ್ತಿ ಆಗ್ತಾಯಿದೆ ಅಂತ ನಮ್ಗೆ ಗೊತ್ತಾಯ್ತಲ್ಲ ಇವಾಗ. ಸೊ ಇದರ ಆಧಾರದ ಮೇಲೆ ನಮ್ಮ ಒಂದು ಗ್ರೋತ್ ಯಾವ ರೀತಿಯಾಗಿದೆ ಅಂತ ಪ್ರಿಡಿಕ್ಟನ್ನು ಮಾಡ್ಬೋದು. ಹಾಗಾಗಿ ಎಲ್ಲಿ ನಾವು ಒಂದು ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡ್ಬೋದು, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಡಾಪ್ಟೇಷನ್ಸ್ಗಳನ್ನು ಮಾಡ್ಕೋಬೋದು ಅನ್ನುವಂಥ ರಿಫ್ಲೆಕ್ಷನ್ನ ಡೇಟಾಗಳು ನಮಗೆ ಕೊಡುತ್ತೆ. ಪ್ರಸ್ತುತವಾಗಿ ಒಂದು 1.8% ಕೋರ್ ಸೆಕ್ಟರ್ ನಡಿಯಲ್ಲಿ ನಾವು ಗ್ರೋತನ್ನು ಕಾಣ್ತಾ ಇದ್ದೀವಿ ಅನ್ನುವಂಥ ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಲಾಂಗ್ ಟರ್ಮಲ್ಲಿ ಎನರ್ಜಿ ಸೆಕ್ಯೂರಿಟಿ ಚಾಲೆಂಜಸ್ ಇರುವಂಥ ಆಸ್ಪೆಕ್ಟನ್ನು ಸಹ ನಾವಿಲ್ಲಿ ನೋಡಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಸೆಟಪ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಕಾರ್ಪೊರೇಟ್ ಆಬ್ಲಿಗೇಷನ್ ಕ್ಯಾನ್ ಸಪೋರ್ಟ್ ಕಾಸ್ಟ್ ಆಫ್ ರೀಸ್ಟೋರಿಂಗ್ ಗ್ರಾಸ್ಲ್ಯಾಂಡ್ಸ್. ಈ ಒಂದು ಇಶ್ಯೂನ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಬೋದು. ಇವಾಗ ಸುಪ್ರೀಂ ಕೋರ್ಟ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 19ನೇ ತಾರೀಕಿನಂದು ಒಂದು ಜಜ್ಮೆಂಟನ್ನು ಪಾಸ್ ಮಾಡಿದೆ. ಏನು ಮಾಡಿದೆ ಅನ್ನೋಕ್ಕಿಂತ ಮುಂಚೆ ನಮಗೇನು ಬೇಕಾಗುತ್ತೆ, CSR ಅಂದರೆ ಏನು ಅಂತ ತಿಳ್ಕೊಳ್ಳುವಂಥದ್ದು ಉತ್ತಮ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಯಾವ ರೀತಿಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡಬೇಕು. ಇವಾಗ ಕಂಪ್ನೀಸ್ಗಳಂತಂದಾಗ ಜಾಸ್ತಿ ಬರೀ ಪ್ರಾಫಿಟ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ತಾ ಇರುತ್ತಲ್ಲ. ಸೊ ಇದೇನು ತೋರಿಸುತ್ತೆ, ಈ ರೆಸ್ಪಾನ್ಸಿಬಿಲಿಟಿನ ತೋರಿಸುತ್ತೆ. ಇವಾಗ ಒಂದು ರೆಸ್ಪಾನ್ಸಿಬಲ್ ಆ್ಯಕ್ಟ್ ಅಂತ ಬಂದಾಗ ಯಾವ ರೀತಿಯಾಗಿ ಕಂಪ್ನೀಸ್ಗಳು ತಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ತೋರಿಸ್ಬೇಕು, ಅವರ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿರಬೇಕು, ಸೋಷಿಯಲ್ ಆಸ್ಪೆಕ್ಟಲ್ಲಿ ಒಂದು ಕಾಂಟ್ರಿಬ್ಯೂಷನ್ ತೋರಿಸುವಂಥದ್ದಾಗಲಿ, ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ ಆಗಿರ್ಬೋದು, ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅಂದರೆ ಬಿಯಾಂಡ್ ದೇರ್ ಪ್ರಾಫಿಟ್ ದೇ ಹ್ಯಾವ್ ಟು ಶೋ ಸಮ್ ರೆಸ್ಪಾನ್ಸಿಬಿಲಿಟಿ. ಭಾರತದಲ್ಲಿ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೆಲವು ಕಂಪನೀಸ್ಗಳ ಮೇಲೆ ಆಬ್ಲಿಗೇಷನ್ ಆಗಿರೋದನ್ನು ನಾವು ನೋಡ್ಬೋದು. ಕೆಲವು ಕಂಪನೀಸ್ಗಳು ಕಂಪಲ್ಸರಿ CSRನ್ನು ಮೀಟ್ ಮಾಡಲೇಬೇಕಾಗಿರುವಂಥದ್ದನ್ನು ಲೀಗಲ್ ಆಬ್ಲಿಗೇಷನ್ ಇರೋದನ್ನು ನೋಡ್ತಾ ಇದ್ವಿ. ಭಾರತದಲ್ಲಿರುವಂಥ ಒಂದು ಕಂಪನಿ ಆ್ಯಕ್ಟ್ ಏನಿದೆಯಲ್ಲ, ಕಂಪನಿ ಆ್ಯಕ್ಟ್ 2013ನಲ್ಲಿ ನಾವು ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಕಾಣ್ಬೋದು. ಒಂದು ಕಂಪನಿ ಕೆಲವೊಂದಿಷ್ಟು ಕ್ರೈಟೇರಿಯಾನ ಮೀಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದರ ಒಂದು ನೆಟ್ ವರ್ತ್ ಆಧಾರದ ಮೇಲೆ ನಾವು ಕನ್ಸಿಡರ್ ಮಾಡುವಂಥದ್ದಾದರೆ ಈಕ್ವಲ್ ಆರ್ ಮೋರ್ ದೆನ್ 500 crore ಅಷ್ಟು ಹೊಂದಿರಬೇಕು ಈ ಒಂದು ಆಧಾರದ ಮೇಲೆ ಆಗಿರ್ಬೋದು. ಅಥವಾ ಟರ್ನ್ ಓವರ್ ಅಂತ ಬಂದಾಗ ಟರ್ನ್ ಓವರ್ನಲ್ಲಿ ಮೋರ್ ದೆನ್ 1000 crore ಅಷ್ಟು ಹೊಂದಿರುವಂಥ ಸಂದರ್ಭದಲ್ಲಾಗಿರ್ಬೋದು. ನೆಟ್ ಪ್ರಾಫಿಟ್ ಅಂತ ಬಂದಾಗ ಮೋರ್ ದೆನ್ 5 crore ಅಷ್ಟು ನೆಟ್ ಪ್ರಾಫಿಟನ್ನು ಹೊಂದಿರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕ್ರೈಟೇರಿಯಾವನ್ನು ಮೀಟ್ ಮಾಡಿದರೆ ಅವರು CSRನಲ್ಲಿ ತಮ್ಮ ಒಂದು ಆಬ್ಲಿಗೇಷನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ. ಸ್ಪೆಸಿಫಿಕಲಿ ಇವಾಗ ಲಾಸ್ಟ್ 3 ಇಯರ್ಸು ಒಂದು ಕಂಪನಿ ಲಾಸ್ಟ್ 3 ಇಯರ್ಸು ಎಷ್ಟು ಮಟ್ಟಿಗೆ ನೆಟ್ ಪ್ರಾಫಿಟನ್ನು ಮಾಡಿರುತ್ತೆ, ಆ ಒಂದು ಪ್ರಾಫಿಟ್ನ ಆಧಾರದ ಮೇಲೆ ಅಟ್ಲೀಸ್ಟ್ 2% ಅಷ್ಟು ಅವರು CSR ನಡಿನಲ್ಲಿ ಖರ್ಚನ್ನು ಮಾಡಬೇಕು ಅಂತ. ಸೊ ಯಾವುದ್ಯಾವುದು ಆ್ಯಕ್ಟಿವಿಟೀಸ್ ಮೇಲೆ ಖರ್ಚು ಮಾಡುವಂಥದ್ದಿಲ್ಲ. ಕೆಲವೊಂದಿಷ್ಟು ಕ್ವಾಲಿಫೈಯಿಂಗ್ ಆ್ಯಕ್ಟಿವಿಟೀಸ್ಗಳಿರುತ್ತೆ CSR ನಡಿನಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಸೋಷಿಯಲ್ ಅಂತ ಥೀಮ್ ನೋಡಿದ್ವಲ್ಲ, ಇದರ ಅಡಿನಲ್ಲಿ ಎಜುಕೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಹೆಲ್ತ್ ಆಸ್ಪೆಕ್ಟ್ ಆಗಿರ್ಬೋದು, ನ್ಯೂಟ್ರಿಷನ್ ಆಗಿರ್ಬೋದು, ಪಾವರ್ಟಿ ಎಲಿವೇಷನ್ಗೆ ಸಂಬಂಧಪಟ್ಟಂತೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಂತ ನೋಡಿದ್ವಿ, ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ವುಮನ್ ಚೈಲ್ಡ್ ವೆಲ್ಫೇರ್ಗೆ ಸಂಬಂಧಿಸಿದಂತೆ, ಡಿಸಾಸ್ಟರ್ ರಿಲೀಫ್ಗೆ ಸಂಬಂಧಪಟ್ಟಂತೆ. ಓವರಾಲ್ ಆಗಿ ನಾವು ನೋಡುವಂಥದ್ದಾದರೆ ಸೋಷಿಯಲ್ ಆಸ್ಪೆಕ್ಟ್, ಎಕನಾಮಿಕ್ ಆಸ್ಪೆಕ್ಟ್ ಆಗಿರ್ಬೋದು ಮತ್ತು ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಥೀಮನ್ನು ನೋಡ್ಬೋದು. ಅದರ ಅಡಿನಲ್ಲಿ ಅವರು ಯಾವುದಾದ್ರೂ ಒಂದು ಸೆಕ್ಷನ್ಗೆ ಸಂಬಂಧಿಸಿದಂತೆ ಫೋಕಸನ್ನು ಮಾಡ್ಬೋದು. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಅಥವಾ ಒಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಹಾಕ್ಬೋದು ಅಂತ. ಇಲ್ಲಿ ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟ್ ಏನು ಎಂಫಸಸ್ ಮಾಡ್ತಾ ಇದೆ ಅಂತಂದರೆ, ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನನ್ನು ಮಾಡೋದಾಗಲಿ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನನ್ನು ಮಾಡೋದಾಗಲಿ, ಇವೆಲ್ಲವೂ ಸಹ ಸಂವಿಧಾನಾತ್ಮಕವಾಗಿ ಒಂದು ಆಬ್ಲಿಗೇಷನ್ಸನ್ನು ಕನ್ಸಿಡರ್ ಮಾಡುತ್ತೆ.
ಅಲ್ವಾ. ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 51A(G) ನಮಗೇನು ಹೇಳುತ್ತೆ, ಫಂಡಮೆಂಟಲ್ ಡ್ಯೂಟೀಸ್ ನಡಿಯಲ್ಲಿ ಎನ್ವಿರಾನ್ಮೆಂಟ್, ಫಾರೆಸ್ಟ್, ವೈಲ್ಡ್ ಲೈಫನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂತ. ಸೊ ಇವಾಗ ಕಾರ್ಪೊರೇಷನ್ ಅನ್ನುವಂಥದ್ದು ಒಂದು ಲೀಗಲ್ ಪರ್ಸನ್ ಅಲ್ವಾ. ಸೊ ಈ ಒಂದು ಲೀಗಲ್ ಪರ್ಸನ್ ಇವಾಗ ಪರ್ಟಿಕ್ಯುಲರ್ಲಿ ತನ್ನ ಒಂದು ಡ್ಯೂಟಿಯನ್ನು ಶೇರ್ ಮಾಡಬೇಕಾಗುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಫೋಕಸ್ ಮಾಡ್ತಾ ಇರೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಒಂದು ರೀಡೆಫಿನೇಷನನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಇದನ್ನು ನಾವು ಯಾಕೆ ಒಂದು ಲೀಗಲ್ ಆಬ್ಲಿಗೇಷನ್ ಆಗಿ ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ಇದೊಂದು ಚಾರಿಟಿ ಅಲ್ಲ, ಕಾರ್ಪೊರೇಟ್ ಕೊಡ್ತಾ ಇರ್ತಕ್ಕಂಥ ಒಂದು ಚಾರಿಟಿ ಅಲ್ಲ. ಎಕ್ಸ್ಪ್ಲಿಸಿಟ್ಲಿ CSR ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಇನ್ಕ್ಲೂಡ್ ಮಾಡಬೇಕು ಅಂತ ಫೋಕಸನ್ನು ಮಾಡ್ತಾ ಇದೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಕನ್ಸರ್ವೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ರೂಲಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಿಲೇಟೆಡ್ ಇರುವಂತೆ ಈ ಮೊದಲು ಸಾಕಷ್ಟು ಜಡ್ಜ್ಮೆಂಟನ್ನು ಸಹ ಸುಪ್ರೀಂ ಕೋರ್ಟ್ ಹೇಳಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಕಂಪನಿ ಆ್ಯಕ್ಟ್ ನಡಿಯಲ್ಲಿ ಮ್ಯಾಂಡೇಟರಿ ಆಬ್ಲಿಗೇಷನ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದೆ. ಯಾವುದೇ ರೀತಿಯಾಗಿ ಡಿಸ್ಕ್ರಿಷನರಿ ಅಥವಾ ಮ್ಯಾಂಡೇಟರಿ ಪ್ರೊವಿಷನ್ ಆಗಿ ನಾವು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ಒಂದು ಆಬ್ಲಿಗೇಷನ್ಸನ್ನೇ ಹಾಕಬೇಕು. ಬಿಕಾಸ್ ಸಂವಿಧಾನಾತ್ಮಕವಾಗಿ ಮೆನ್ಷನ್ ಮಾಡಿರುವಂಥ ಒಂದು ಕರ್ತವ್ಯವನ್ನು ನಾವಿಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡೋದು ಒಂದು ಕಾರ್ಪೊರೇಟ್ಗೂ ಸಹ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸುತ್ತೆ. ಇಲ್ಲಿ ಅದನ್ನು ಲೀಗಲ್ ಎಂಟಿಟಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಾಗಿ ನೋಡಿದ್ವಿ. ಇವಾಗ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಈ ಮೊದಲು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಕೆಲವೊಂದಿಷ್ಟು ಆರ್ಡರನ್ನು ಕನೆಕ್ಟ್ ಮಾಡ್ಬೋದಲ್ವ. ಇಲ್ಲಿ 2021ರಲ್ಲಿ ಒಂದು ಇಂಟರಿಮ್ ಆರ್ಡರನ್ನು ಇಶ್ಯೂ ಮಾಡಿರುವಂಥದ್ದಾಗಲಿ, ಬಿಕಾಸ್ ಇಲ್ಲಿ ಪವರ್ ಲೈನಿಂದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಆಗ್ತಾ ಇರುವಂಥ ಒಂದು ಥ್ರೆಟ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ರೆಸ್ಟ್ರಿಕ್ಷನ್ ಮಾಡಿರುವಂಥದ್ದಾಗಿ, ಪವರ್ ಲೈನ್ನ ಕಡಿಮೆ ಮಾಡಿರೋದಾಗಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನಿಯರ್ಲಿ 99,000 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಪವರ್ ಲೈನನ್ನು ಹಾಕಬಾರ್ದು ಅನ್ನುವಂಥದ್ದಾಗಿ ಒಂದು ಆರ್ಡರ್ನ ಇಶ್ಯೂ ಮಾಡಿದ್ದಾರೆ. ಕಂಪ್ಲೀಟಾಗಿ ರಿಸ್ಟ್ರಿಕ್ಷನ್ಸನ್ನು ಹಾಕಿರುವಂಥದ್ದಾಗಿ. ಸೊ ಒಂದು ಪ್ರಾಪರಾಗಿ ಅಂಡರ್ ಗ್ರೌಂಡಿಂಗನ್ನು ಪ್ರಪೋಸ್ ಮಾಡಿದ್ದಾರೆ. ಅಂದರೆ ಇವಾಗ ಪವರ್ ಲೈನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಟ್ರಾನ್ಸ್ಮಿಷನ್ ಲೈನ್ಸ್ನ ಕೊಲಿಷನ್ ಆಗಬಾರ್ದು ಅಷ್ಟೇ. ಸೊ ಗ್ರಾಸ್ ಲ್ಯಾಂಡ್ಗೆ ಸಂಬಂಧಿಸಿದಂತೆ ಒಂದು ಎಕೋಸಿಸ್ಟಮ್ ಹಾಳಾಗ್ತಾ ಇರೋದ್ರಿಂದ ಡೆತ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಈ ಒಂದು ಹಂತದಲ್ಲಿ ಒಂದು ಅಂಡರ್ ಗ್ರೌಂಡಿಂಗ್ ಲೈನನ್ನು ಹಾಕಬೇಕು ಅನ್ನುವಂಥದ್ದಾಗಿ ಪ್ರಪೋಸಲನ್ನು ಕೊಟ್ಟಿರೋದಾಗಿ 2021ರಲ್ಲಿ ನೋಡ್ಬೋದು. 2024 ಅಂತ ಬಂದಾಗ ಈ ಒಂದು ಆರ್ಡರಲ್ಲೂ ಸಹ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಸೆಟಪ್ ಮಾಡಲಾಗಿತ್ತು. ಸ್ಪೀಷೀಸ್ಗಳ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರಿನ್ಯೂವೇಬಲ್ ಎನರ್ಜಿ, ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಒಂದು ಕಮಿಟ್ಮೆಂಟನ್ನು ಸಹ ನಾವು ಫುಲ್ಫಿಲ್ ಮಾಡಬೇಕು. ಸೊ ಈ ಒಂದು ಆಧಾರದ ಮೇಲೆ ಆಲ್ವೇಸ್ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರುವಂಥ ಕನ್ಸರ್ವೇಷನ್ ವರ್ಸಸ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಒಂದು ಕಾನ್ಫ್ಲಿಕ್ಟಲ್ಲೇ ಇದ್ದು ಬಿಡುತ್ತೆ. ಸೊ ಈ ಒಂದು ಹಂತದಲ್ಲಿ ನಾವು ಬ್ಯಾಲೆನ್ಸ್ಡ್ ಆಗಿರುವಂಥ ಅಪ್ರೋಚನ್ನು, ಸಸ್ಟೈನೇಬಲ್ ಆಗಿರ್ತಕ್ಕಂಥ ಅಪ್ರೋಚನ್ನು ಗಮನ ಹರಿಸಬೇಕು. ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಿಲೇಟೆಡ್ ಇರುವಂತೆ 2025ರಲ್ಲಿ ಒಂದು ಜಡ್ಜ್ಮೆಂಟ್ ಇವಾಗ ನಾವು ನೋಡಿರೋ ಪ್ರಕಾರ ಒಂದು ಎಕ್ಸ್ಪರ್ಟ್ ಕಮಿಟಿಯ ರೆಕಮೆಂಡೇಷನ್ ಆಧಾರದ ಮೇಲೆ, ಪ್ರಯಾರಿಟಿ ಆಧಾರದ ಮೇಲೆ ನಾವಿಲ್ಲಿ ಏನು ಕನ್ಸಿಡರ್ ಮಾಡಬೇಕು ಅಂತಂದರೆ, ಪರ್ಟಿಕ್ಯುಲರ್ಲಿ ಈ ಒಂದು ಗ್ರಾಸ್ ಲ್ಯಾಂಡ್ ರಿಸ್ಟೋರೇಷನ್ಗೆ ಸಂಬಂಧಪಟ್ಟಂತೆ CSR ನಡಿಯಲ್ಲಿ ಫೋಕಸನ್ನು ಮಾಡುವಂಥದ್ದು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಡಿಯಲ್ಲಿ ಗ್ರಾಸ್ ಲ್ಯಾಂಡ್ ರಿಸ್ಟೋರೇಷನ್ ಹಾಗೂ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಸಂಬಂಧಿಸಿದಂತೆ ಬ್ರೀಡಿಂಗ್ ಮತ್ತು ರಿಲೀಸಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಹ್ಯಾಬಿಟೇಟ್ಗಳ ಒಂದು ಮೇಂಟೆನೆನ್ಸ್ ಆಗಿರ್ಬೋದು, ಇವುಗಳೆಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂತ. ಸೊ ಇಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಹೇಗೆ ಪ್ರೊಟೆಕ್ಷನ್ ಆಗುತ್ತೆ ಹಾಗೂ ಇದು ಲಾಂಗ್ ಟರ್ಮಲ್ಲಿ ಒಂದು ಹ್ಯಾಬಿಟೇಟ್ ರಿಸ್ಟೋರೇಷನ್, ಸ್ಪೀಷೀಸ್ ರಿಕವರಿ ಪ್ರೋಗ್ರಾಮ್ಗೆ ಕಾಂಟ್ರಿಬ್ಯೂಷನ್ಸನ್ನು ಮಾಡುತ್ತೆ. ಈವನ್ ಒಂದು ಕೆಲವೊಂದಿಷ್ಟು ಪೊಲ್ಯೂಷನ್ನ ಆಧಾರದ ಮೇಲೂ ಸಹ ಎಕೋಸಿಸ್ಟಮ್ ಲಾಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಿಸಿದಂತೆ ಪ್ರಿವೆನ್ಷನನ್ನು ಮಾಡೋದಾಗಲಿ, ರೆಮಿಡೀಸ್ಗೆ ಸಂಬಂಧಿಸಿದಂತನೂ ಸಹ CSR ನಡಿಯಲ್ಲಿ ನಾವು ಕವರ್ ಮಾಡ್ಬೋದು ಅಂತ ಸರ್ವೋಚ್ಚ ನ್ಯಾಯಾಲಯ ಎಂಫಸಿಸ್ ಮಾಡೋದನ್ನು ಕಾಣ್ಬೋದು. ಇಲ್ಲಿ ಒಂದು ಡೆವಲಪ್ಮೆಂಟ್ ಗ್ಯಾಪನ್ನು ಸಹ ಬ್ರಿಡ್ಜ್ ಮಾಡುವಂಥ ಹಂತದಲ್ಲಿ CSR ಸಹಕಾರಿ ಆಗ್ತಾ ಇದೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಹಕಾರಿ ಆಗ್ತಾ ಇದೆ. ಸ್ಟೇಟ್ ಮೇಲೆ ಇರುವಂಥ ಒಂದು ಬರ್ಡನನ್ನು ಸಹ ಆಟೋಮೆಟಿಕ್ಲಿ ರೆಡ್ಯೂಸ್ ಮಾಡುವಂಥದ್ದಾಗಲಿ, ರೆಸ್ಪಾನ್ಸಿಬಲ್ ಆಗಿರುವಂಥ ಒಂದು ಕ್ಯಾಪಿಟಲಿಸಮನ್ನು ನಾವು ಪ್ರಮೋಟ್ ಮಾಡಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಇನ್ನು ಮುಂದಿನದಾಗಿ ರೈಟ್ ಟು ಡಿಸ್ಕನೆಕ್ಟ್, ಡ್ರಾಯಿಂಗ್ ದ ಲೈನ್ ಆಫ್ಟರ್ ವರ್ಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸಹಕಾರಿ ಆಗುತ್ತೆ. GS ಪೇಪರ್ 3 ನಡಿನಲ್ಲಿ ಲೇಬರ್ ಲಾಸ್ ರಿಲೇಟೆಡ್ ಇರುವಂತೆ ಕನೆಕ್ಟ್ ಮಾಡ್ಬೋದು. ರೈಟ್ ಟು ಡಿಸ್ಕನೆಕ್ಟ್ ಅಂತಕ್ಕಂಥ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಹಾಗಿದ್ದರೆ ರೈಟ್ ಟು ಡಿಸ್ಕನೆಕ್ಟ್ ಅಂದರೆ ಏನು? ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂಥ ಒಂದು ಬಿಲ್ಲನ್ನು ಪ್ರೈವೇಟ್ ಮೆಂಬರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ, ಪ್ರಸ್ತುತವಾಗಿರುವಂಥ ಒಂದು ವರ್ಕ್ ಕಲ್ಚರ್ ನಡಿಯಲ್ಲಿ ಹೆಚ್ಚು ಡಿಜಿಟಲೈಸೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಡಿಜಿಟಲ್ ವರ್ಕ್ ಕಂಡೀಷನ್ ಇರೋದಾಗಿರ್ಬೋದು. ಈ ಒಂದು ವರ್ಕ್ ಕಲ್ಚರಿಂದಾಗಿ ವರ್ಕ್ ಮತ್ತು ಪರ್ಸ್ನಲ್ ಸ್ಪೇಸ್ಗೆ ಸಂಬಂಧಿಸಿದಂತೆ ಬೌಂಡ್ರಿನೇ ಇಲ್ಲ, ಬ್ಲರ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಯಾವುದೇ ರೀತಿಯಾಗಿ ಸಪ್ರೇಷನ್ನೇ ಇಲ್ಲ ಇಲ್ಲಿ. ಇನ್ನು ರೀಸೆಂಟಾಗಿ
ಒಂದು ಲೇಬರ್ ಲಾಸಲ್ಲಿ ಬದಲಾವಣೆ ಮಾಡಿದ್ದಾರೆ. ಎಲ್ಲ ಲೇಬರ್ ಲಾಸನ್ನು ಕನ್ಸಲ್ಟೇಷನ್ ಮಾಡೋದ್ರ ಮುಖಾಂತರ ಲೇಬರ್ ಕೋಡನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ನಾವು ರೈಟ್ ಟು ಡಿಸ್ಕನೆಕ್ಟನ್ನು ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂದರೆ ಲೇಬರ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ಇನ್ನೂ ಫೋಕಸ್ಡ್ ವೇನಲ್ಲಿ ನಾವು ಮಾಡ್ಬೋದಲ್ವಾ. ಇವಾಗ ನೋಡಿ, ಈ ಒಂದು ಬಿಲ್ ಪ್ರಪೋಸ್ ಮಾಡ್ತಾ ಇರೋದು ಏನಂತಂದರೆ, ಇವಾಗ ಎಂಪ್ಲಾಯೀಸ್ಗೆ ಸಂಬಂಧಿಸಿದಂತೆ ಒಂದು ರೈಟನ್ನು ಕೊಡಬೇಕು ನಾವು. ಹೇಗಂದರೆ ಇವಾಗ ವರ್ಕ್ ರಿಲೇಟೆಡ್ ಇರುವಂಥ ಕಾಲನ್ನು ಮಾಡ್ತಾರೆ. ಅವರ ಒಂದು ಪರ್ಸ್ನಲ್ ಟೈಮಲ್ಲೂ ಸಹ ವರ್ಕ್ಗೆ ಸಂಬಂಧಪಟ್ಟಂಥ ಕಾಲ್ಸನ್ನು ಮಾಡ್ತಾರೆ. ಇಮೇಲ್ಸನ್ನು ಮಾಡೋದಾಗಲಿ, ಮೆಸೇಜನ್ನು ಮಾಡುವಂಥದ್ದಾಗಲಿ, ಇವುಗಳೆಲ್ಲವನ್ನು ಇಗ್ನೋರ್ ಮಾಡಲಿಕ್ಕೆ ಒಂದು ರೈಟನ್ನು ಕೊಡ್ಬೋದು. ಎಂಪ್ಲಾಯಿಗೆ ಒಂದು ರೈಟನ್ನು ಕೊಡ್ಬೋದು. ಎಂಪ್ಲಾಯಿ ಏನು ಮಾಡ್ಬೋದು, ರೆಸ್ಪಾಂಡ್ ಮಾಡಲ್ಲ ಅಂತ ರೈಟ್ ಟು ರೆಸ್ಪಾಂಡನ್ನು ನಾವಿಲ್ಲಿ ಫೋಕಸ್ ಮಾಡ್ಬೋದು, ಅಥವಾ ರೈಟ್ ಟು ಡಿಸ್ಕನೆಕ್ಟನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇದರ ಆಧಾರದ ಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಫೋಕಸ್ ಮಾಡುವಂಥದ್ದು. ಇವಾಗಿರುವಂಥ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಒಂದು ವರ್ಕ್ ಲೈಫ್ ಚೆನ್ನಾಗಿ ಬ್ಯಾಲೆನ್ಸ್ ಆದರೆ ಡೆಫಿನೆಟ್ಲಿ ನಮ್ಮ ಡಿಜಿಟಲ್ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಹೆಲ್ದಿ ಮೈಂಡ್ಸೆಟ್ಟು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೇಬರ್ ಲಾಸ್ ಅಡಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ವರ್ಕನ್ನು ಮಾಡಬೇಕು, ವರ್ಕ್ ರಿಲೇಟೆಡ್ ಇರುವಂಥ ಪ್ರೊಟೆಕ್ಷನನ್ನು ಕೊಡ್ತಾರೆ. ಮಿನಿಮಮ್ ವೇಜ್ಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನನ್ನು ನಾವು ಲೇಬರ್ ಲಾಸ್ ಅಡಿಯಲ್ಲಿ ನೋಡ್ತಾ ಇದ್ದೀವಿ. ಆದರೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ತಾ ಇರುವಂಥ ವರ್ಕ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಡೆಫಿನೇಷನ್ ಇಲ್ಲ. ಎಷ್ಟು ಅವರ್ಸ್ ಆಫ್ ಕಮ್ಯುನಿಕೇಷನನ್ನು ಮಾಡಬೇಕು, ಸೊ ವರ್ಕ್ ರಿಲೇಟೆಡ್ ಇರುವಂಥ ಒಂದು ಕಮ್ಯುನಿಕೇಷನಲ್ಲಿ ನಾವು ಲಿಮಿಟೇಷನ್ಸನ್ನು ಮಾಡ್ತಾ ಇಲ್ಲ. ಸೊ ಈ ಒಂದು ಬಿಲ್ ಏನಿದೆಯಲ್ಲ, ಪರ್ಟಿಕ್ಯುಲರ್ಲಿ ಒಂದು ಇಂಟಿಗ್ರೇಷನನ್ನು ಮಾಡಬೇಕು ಲೇಬರ್ ಲಾಸ್ಗೆ ಸಂಬಂಧಪಟ್ಟಂತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ವರ್ಕಿಂಗ್ ಟೈಮ್ ಲಾಸ್ ನಡಿನಲ್ಲಿ ನಾವು ಸ್ವಲ್ಪ ಚೇಂಜಸನ್ನು ಮಾಡಬೇಕು. ಎಷ್ಟು ಮಟ್ಟಿಗೆ ಇವಾಗ ವರ್ಕ್ ಮಾಡಬೇಕು ಅಂತಿದ್ದೀವಲ್ಲ, ಅದರ ಅಡಿನಲ್ಲಿ ಈ ಒಂದು ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ಇಂಟಿಗ್ರೇಷನನ್ನು ಮಾಡಬೇಕು. ಬಿಕಾಸ್ ಇವಾಗ ನೋಡಿ, ಒಂದು ಅಕ್ಯುಪೇಷನಲ್ ಸೇಫ್ಟಿ ಅಂತ ನಾವು ನೋಡ್ತೇವೆ, ಅಥವಾ ಹೆಲ್ತ್ ಅಂತ ನೋಡ್ತೇವೆ. ವರ್ಕಿಂಗ್ ಕಂಡೀಷನ್ಗೆ ಸಂಬಂಧಪಟ್ಟಂಥ ಒಂದು ಕೋಡ್ ಇದೆಯಲ್ಲ, ಸೊ ಈ ಒಂದು ಕೋಡ್ 2020 ಅಲ್ವಾ, ಈ ಒಂದು ಲೇಬರ್ ಕೋಡ್ ನಡಿಲಿ ಇಂಪಾರ್ಟೆಂಟ್ಲಿ ಅವರ ಒಂದು ಸೇಫ್ಟಿ ಅಥವಾ ಹೆಲ್ತ್ ರಿಲೇಟೆಡ್ ಇರುವಂತೆ ಫೋಕಸ್ ಮಾಡುತ್ತೆ. ವರ್ಕಿಂಗ್ ಅವರ್ಸನ್ನು ಫೋಕಸ್ ಮಾಡುತ್ತೆ. ಓವರ್ ಟೈಮ್ ಅಂತ ಇಲ್ಲಿ ನಾವು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅಂತ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಬಿಲ್ ಫೋಕಸ್ ಮಾಡುವಂಥ ಸಂದರ್ಭದಲ್ಲಿ ವರ್ಕಿಂಗ್ ಟೈಮ್ ಯಾವ ರೀತಿಯಾಗಿರುತ್ತೆ, ಅದರಲ್ಲೂ ಡಿಜಿಟಲ್ ಅವರ್ಸ್ಗೆ ಸಂಬಂಧಿಸಿದಂತೆ ಸರಿಯಾದಂಥ ಒಂದು ಗೈಡ್ಲೈನ್ಸನ್ನು ಪ್ರೊವೈಡ್ ಮಾಡಬೇಕು. ಎಷ್ಟು ಮಟ್ಟಿಗೆ ಒಂದು ರೈಟ್ ಟು ಡಿಸ್ಕನೆಕ್ಟನ್ನು ನಾವು ಎನ್ಶೋರ್ ಮಾಡ್ಬೋದು. ಬಿಕಾಸ್ ನೋಡಿ, ಇದೆಲ್ಲವೂ ಸಹ ಒಂದು ಲೇಬರ್ ರಿಲೇಟೆಡ್ ಇರುವಂತೆ ಇದನ್ನು ಒದಗಿಸಲಿಕ್ಕೆ ಸಹಕಾರಿಯಾಗುತ್ತೆ ಲಾಂಗ್ ಟರ್ಮಲ್ಲಿ. ಗ್ಲೋಬಲ್ ಲೆವೆಲಲ್ಲೂ ಕೆಲವೊಂದಿಷ್ಟು ಪ್ರಾಕ್ಟೀಸ್ಗಳು ಡೆಫಿನೆಟ್ಲಿ ಇದಾವೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಅಡಿನಲ್ಲೂ ಸಹ ಕೋರ್ಟ್ ಇವತ್ತು ಎಂಫೋಸಿಸ್ ಮಾಡುತ್ತೆ. ಎಂಪ್ಲಾಯರ್ಗಳು ಯಾವುದೇ ರೀತಿಯಾಗಿ ವರ್ಕ್ಗೆ ಸಂಬಂಧಿಸಿದಂತೆ ಏನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಸೊ ಇದನ್ನು ಇಕ್ವೇಟ್ ಮಾಡಬೇಕು ಅಂತಲೂ ಸಹ ಕೋರ್ಟ್ನ ಒಂದು ಫೋಕಸನ್ನು ಕಾಣ್ಬೋದು. ಯುರೋಪಿಯನ್ ಯೂನಿಯನ್ ಅಡಿಯಲ್ಲಿ ಫ್ರಾನ್ಸ್ನಲ್ಲಿಯೂ ಸಹ ಒಂದು ಪ್ರಾಪರ್ ಆಗಿರುವಂಥ ಡಿಮಾರ್ಕೇಷನ್ ಇದೆ. ಅಲ್ಲಿ ವರ್ಕ್ ಟೈಮ್ ಯಾವ ರೀತಿಯಾಗಿರುತ್ತೆ, ರೆಸ್ಟ್ ಟೈಮ್ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಡಿಮಾರ್ಕೇಷನ್ ಆಗಿರ್ಬೋದು. ಜರ್ಮನ್ ಅಡಿನಲ್ಲೂ ಸಹ ಮ್ಯಾಂಡೇಟರಿ ರೆಸ್ಟ್ ಪೀರಿಯಡನ್ನು ಪ್ರೊವೈಡ್ ಮಾಡ್ತಾರೆ. ವರ್ಕಿಂಗ್ ಅವರ್ಸ್ಗೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಲಿಮಿಟೇಷನ್ಸನ್ನು ಮಾಡಿರೋದಾಗಿ ನಾವು ಗಮನ ಹರಿಸ್ಬೋದು. ಇದರೊಂದಿಗೆ ಡಿಜಿಟಲ್ ಲೇಬರ್ ರಿಲೇಟೆಡ್ ಇರುವಂತಹ ಆಸ್ಪೆಕ್ಟನ್ನು ವರ್ಕಿಂಗ್ ಟೈಮ್ ಲಾ ನಡಿನಲ್ಲೂ ಸಹ ಇಂಟಿಗ್ರೇಟ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಒಂದು ಲೇಬರ್ ಕೋಡ್ ನಡಿನಲ್ಲಿ ನಾವು ಯಾಕೆ ಈ ಒಂದು ಡಿಜಿಟಲ್ ಲೇಬರ್ ಆಸ್ಪೆಕ್ಟನ್ನು ಇಂಟಿಗ್ರೇಟ್ ಮಾಡಬಾರ್ದು ಅಂತ ಆಥರ್ ಅವರು ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಪ್ರೊಟೆಕ್ಷನನ್ನು ನೀವು ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಸೊ ಇಲ್ಲಿ ಒಂದು ಬಿಲ್ಲಲ್ಲಿರುವಂಥ ಅನ್ರಿಸಾಲ್ವ್ಡ್ ಇಶ್ಯೂ ಅಂತಂದರೆ, ಫೋಕಸ್ ಮಾಡದೇ ಇರತಕ್ಕಂಥ ಇಶ್ಯೂಸ್ ಅಂತಂದರೆ ನೇಚರ್ ಆಫ್ ರೈಟ್ ಯಾವ ರೀತಿಯಾಗಿದೆ. ಬಿಲ್ಲಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಪ್ರೊವಿಷನ್ಸ್ ಅಂತ ನೋಡೋದಾದರೆ ಯಾವ ರೀತಿಯಾಗಿ ನಾವು ರೈಟ್ ಇಶ್ಯೂವನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಮ್ಯಾಂಡೇಟರಿ ಲೇಬರ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದೀವಾ, ಅಥವಾ ಕಾಂಟ್ರಾಕ್ಚುಯಲ್ ರೈಟ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದೀವಾ ಅಂತ. ಇವಾಗ ಸಂವಿಧಾನಾತ್ಮಕವಾಗಿ ನಾವು ತೆಗೆದುಕೊಳ್ಳುವಂಥದ್ದಾದರೆ ಆರ್ಟಿಕಲ್ 21 ನಡಿನಲ್ಲಿ ರೈಟ್ ಟು ಲೈಫ್ ಹಾಗೂ ಪರ್ಸನಲ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ತಾ ಇದ್ದೀವಾ ಅಂತ ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಸೊ ಬಿಲ್ ಯಾವುದೇ ರೀತಿಯಾಗಿ ಒಂದು ಸ್ಪೆಸಿಫಿಕೇಷನನ್ನು ಕೊಡ್ತಾ ಇಲ್ಲ ಇಲ್ಲಿ. ಸೊ ಬಿಲ್ಲಲ್ಲಿರುವಂಥ ಪ್ರೊವಿಷನ್ಸ್ಗಳು ಇನ್ನೂ ಎಫೆಕ್ಟಿವ್ನೆಸ್ಸನ್ನು ತೋರಿಸ್ಬೋದಿತ್ತು ಅಂತ ಆಥರ್ ಅವರ ಒಂದು ವಾದವಾಗಿದೆ. ಸೊ ಇಲ್ಲಿ ಒಂದು ಕ್ಲಾರಿಟಿ ಏನಂತಂದರೆ, ನಾವು ಒಂದು ರೈಟನ್ನು ಕೊಟ್ಟರೂ ಸಹ, ಡಿಸ್ಕನೆಕ್ಟ್ ಅಂತಕ್ಕಂಥ ರೈಟನ್ನು ಕೊಟ್ಟರೂ ಸಹ ಪೆನಾಲ್ಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗೈಡೆನ್ಸನ್ನು ಕೊಡಬೇಕು, ಅಥವಾ ಎಂಪ್ಲಾಯರ್ ಲಯಬಲ್ ಆಗ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡಬೇಕು. ಒಂದು ವೇಳೆ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಕೊಂಡ್ರೂ ಸಹ ನಾವು ಯಾವ ರೀತಿಯಾದಂಥ ಒಂದು ಎಂಪ್ಲಾಯರ್ ಲಯಬಿಲಿಟಿನ ಎನ್ಶೋರ್ ಮಾಡಬೇಕು, ಅಥವಾ ಕಂಪೈಲೆನ್ಸ್ ಮೆಕ್ಯಾನಿಸಮನ್ನು ಯಾವ ರೀತಿಯಾಗಿ ತರಬೇಕು ಅನ್ನುವಂಥ ಕ್ವಶನ್ ಮಾರ್ಕ್ಗಳು ಇದ್ದಾವೆ. ಸೊ ಈ ಒಂದು ಬಿಲ್ಲಲ್ಲಿ ಒಂದು ಕ್ಲಾರಿಟಿ ತರೋದು ಇಂಪಾರ್ಟೆಂಟು ಅಂತ. ಬಿಕಾಸ್ ಇವಾಗ ನೋಡಿ, ಒಂದು ಇಂಡಿವಿಜುವಲ್ ಅಟಾನಮಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಅಡ್ರೆಸ್ ಮಾಡುವಾಗ ಇಲ್ಲಿ ಕನೆಕ್ಟ್ ಮಾಡ್ಬೋದು. ವರ್ಕ್ ಪ್ಲೇಸ್ ನಡಿನಲ್ಲಿ ಒಂದು ಡಿಗ್ನಿಟಿಗೆ ಸಂಬಂಧಪಟ್ಟಂತೆ ಹಾಗೂ ಗಿಗ್ ಎಕಾನಮಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಗಿಗ್ ವರ್ಕರ್ಸ್ಗಳು ಇವಾಗ ಜಾಸ್ತಿ ಆಗಿದೆ. ಅವರ ಒಂದು ಹಕ್ಕನ್ನು ನಾವು ಇವತ್ತು ಪ್ರೊಟೆಕ್ಟ್ ಮಾಡಲೇಬೇಕಾಗುತ್ತೆ. ರಿಮೋಟ್ ವರ್ಕ್ ಜಾಸ್ತಿ ಇದೆ, ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಜಾಸ್ತಿ ಇದೆ, ಡಿಜಿಟಲ್ ಸರ್ವಿಲೆನ್ಸ್ಗೆ ಸಂಬಂಧಪಟ್ಟಂಥ ಚಾಲೆಂಜಸ್ಗಳಿದೆ. ಇವುಗಳನ್ನ ಅಡ್ರೆಸ್ ಮಾಡಬೇಕು ಅಂತಂದರೆ ಒಂದು ಲೇಬರ್
ಕೋಡ್ ನಡಿನಲ್ಲಿ ನಾವು ಚೇಂಜಸನ್ನು ಮಾಡಬೇಕು. ಬೇಸಿಕ್ ಐಡಿಯಾ ಏನಿದೆ, ನಾವು ಡಿಸ್ಕನೆಕ್ಟ್ ಮಾಡಬೇಕು ಅಂತ ಇದೆಯಲ್ಲ, ರೈಟ್ ಟು ಡಿಸ್ಕನೆಕ್ಟ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ಆಗಿ ಒಂದು ವರ್ಕಿಂಗ್ ಅವರ್ಸ್ ಅಂತ ಬಂದಾಗ ಓವರ್ ಟೈಮ್ ಯಾವ ರೀತಿಯಾಗಿದೆ, ಲೇಬರ್ ಕೋಡ್ ನಡಿನಲ್ಲಿ ನಾವು ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳನ್ನು ತರಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರಿಂದ ಮಾತ್ರ ನಾವು ಏನು ಮಾಡ್ಬೋದು, ಒಂದು ರೈಟನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹಾಗೂ ವರ್ಕ್ ಮತ್ತು ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಂಥ ಬ್ಯಾಲೆನ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಒಂದು ಫ್ರೇಮ್ವರ್ಕಲ್ಲಿ ಬದಲಾವಣೆ ಮಾಡಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು. ಮುಂದುವರೆದು ಪುಟಿನ್ಸ್ ವಿಸಿಟ್ ಟು ಇಂಡಿಯಾ ಆ್ಯಂಡ್ ದ ಆಫ್ಟರ್ ಮಾತ್. ಈ ಒಂದು ಇಶ್ಯೂನ ನಾವು GS ಪೇಪರ್ 2 ನಡಿಯಲ್ಲಿ, ಪರ್ಟಿಕ್ಯುಲರ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಭಾರತ ಮತ್ತು ರಷ್ಯಾಗೆ ಸಂಬಂಧಪಟ್ಟಂಥ ಒಂದು ರಿಲೇಷನ್ ಅಡಿಯಲ್ಲಿ, ಹಾಗೂ GS ಪೇಪರ್ 3 ಅಂತ ಬಂದಾಗ ಒಂದು ಟ್ರೇಡ್ ಆಸ್ಪೆಕ್ಟ್ನಲ್ಲಿ ಅಥವಾ ಏನಾದರೂ ನೆಗೋಸಿಯೇಷನ್ ಮಾಡಿರ್ತೀವಲ್ಲ, ಟೆಕ್ನಾಲಜಿ ಆಸ್ಪೆಕ್ಟ್ ನಡಿಲೂ ಸಹ ನಾವು ಗಮನ ಹರಿಸ್ಬೋದು. ಇಲ್ಲಿ ಪ್ರಸ್ತುತವಾಗಿ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ವಿಸಿಟ್ ಮಾಡಿರುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ, ಈ ಮೊದಲು ಆಲ್ರೆಡಿ ವಿಸಿಟ್ ಮಾಡಿರೋ ಒಂದು ಡೇಟ್ ನೋಡೋದಾದರೆ ಡಿಸೆಂಬರ್ 4th 5th ಅವರು ಆಲ್ರೆಡಿ ವಿಸಿಟ್ ಮಾಡಿದ್ದಾರೆ. 23rd ಇಂಡಿಯಾ ರಷ್ಯಾ ಸಮಿಟನ್ನು ವಿಸಿಟ್ ಮಾಡಿರುವಂಥ ಹಂತದಲ್ಲಿ ಏನೇನು ಇಶ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಇವಾಗ ಪ್ರಸ್ತುತವಾಗಿ ರಷ್ಯಾ ಹಾಗೂ ಉಕ್ರೈನ್ನ ವಾರ್ ನಡೀತಾ ಇರುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ವೆಸ್ಟರ್ನ್ ಡಿಪ್ಲೊಮ್ಯಾಟಿಕ್ ಬೈಕಾಟ್ ಏನಿದೆಯಲ್ಲ, ವೆಸ್ಟರ್ನ್ ಕಂಟ್ರಿಗಳು ರಷ್ಯಾವನ್ನು ಬೈಕಾಟ್ ಮಾಡುವಂಥ ಒಂದು ಹಂತ ಆಗಿರ್ಬೋದು. ಭಾರತದ ಮೇಲೂ ಸಹ ಒಂದು ಪ್ರೆಷರನ್ನು ಹಾಕ್ತಾ ಇದ್ದಾರೆ, ನಾವು ರಷ್ಯಾದೊಂದಿಗೆ ಆಯಿಲ್ ಪರ್ಚೇಸನ್ನು ಮಾಡಬೇಕು ಬೇಡವೋ ಅನ್ನುವಂಥದ್ದಾಗಿ. ಈ ಒಂದು ವಿಸಿಟ್ ಕ್ಲೋಸ್ಲಿ ಬೇರೆ ಬೇರೆ ಒಂದು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, US ವಾಚ್ ಮಾಡ್ತಾ ಇರೋದನ್ನು ನೋಡ್ತಾ ಇದೆ. ಇದು ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಕ್ವಶನ್ ಮಾಡ್ದಂಗೆ ಆಗ್ತಾ ಇದೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಈ ಒಂದು ಹಂತದಲ್ಲಿ ಹಿಸ್ಟಾರಿಕಲಿ ನಾವು ಒಂದು ರಷ್ಯಾದೊಂದಿಗೆ ಟೈಸನ್ನು ಹೊಂದಿದ್ದೀವಿ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಆಥರ್ ಅವರು ಒಂದು ರಿಲೇಷನ್ ಆಧಾರದ ಮೇಲೆ ನಾವು ಹೇಗೆ ಒಂದು ಸಿಸ್ಟಮ್ಯಾಟಿಕ್ ಗ್ಲೋಬಲ್ ಶಿಫ್ಟ್ ಇದ್ದರೂ ಸಹ ನ್ಯೂಟ್ರಾಲಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕೋರ್ ವ್ಯಾಲ್ಯೂವನ್ನು ಇಂಡಿಯಾ ಹಾಗೂ ರಷ್ಯಾಗೆ ಸಂಬಂಧಪಟ್ಟಂಥ ಸಿಚುವೇಶನ್ಸ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಒಂದು ಮ್ಯೂಚುವಲ್ ಟ್ರಸ್ಟ್ ಇದೆ ರಷ್ಯಾ ಹಾಗೂ ಭಾರತದ ಮಧ್ಯೆ. ಸ್ಟ್ರಾಟಜಿಕ್ ಕನ್ವರ್ಜೆನ್ಸನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಈ ಒಂದು ಹಂತದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಮೂಮೆಂಟ್ ಅಂತಲೇ ಹೇಳೋದಾದರೆ, ಇಂಡಿಯಾ ಮತ್ತು ಸೋವಿಯತ್ ಮಧ್ಯೆ ಇರುವಂಥ ಇಂಪಾರ್ಟೆಂಟ್ ಟ್ರೀಟಿ ಫಾರ್ ಪೀಸ್, ಫ್ರೆಂಡ್ಶಿಪ್ ಆ್ಯಂಡ್ ಕೋಆಪರೇಷನನ್ನು ಸಹ ನಾವು ಗಮನ ಹರಿಸ್ಬೋದು. ಇದು ಒಂದು ಸೌತ್ ಏಷ್ಯಾ ಜಿಯೋ ಪೊಲಿಟಿಕ್ಸ್ ನಡಿಯಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಿದೆ. ಬಾಂಗ್ಲಾದೇಶ್ ಲಿಬರೇಷನ್ ಅಂತ ಬಂದಾಗ ಸಪೋರ್ಟನ್ನು ಒದಗಿಸಿರೋದಾಗಿ ನಾವು ಗಮನ ಹರಿಸ್ಬೋದು. ಈವನ್ 2009 ಸಹ ಇಂಡಿಯಾ ಸೆಕೆಂಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಸಂಬಂಧಿಸಿದಂತೆ ಒಂದು ಪೆನಾಲ್ಟೀಸನ್ನು ಸಹ ರಷ್ಯಾ ತೆಗೆದು ಹಾಕಿದೆ ಅಂತ ಗಮನ ಹರಿಸ್ಬೋದು. ಈ ಒಂದು ಹಂತದಲ್ಲಿ ಎರಡು ಕಂಟ್ರಿಗಳ ಮಧ್ಯೆ ಒಂದು ನೆಗೋಸಿಯೇಷನ್, ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ವೆನ್ ಇಟ್ ಕಮ್ಸ್ ಟು ದ ಉಕ್ರೈನ್ ವಾರ್ ಅಲ್ಲ, ಭಾರತದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಕ್ರಿಯೇಟ್ ಆಗಿದೆ. ಇವಾಗ ನ್ಯೂಟ್ರಾಲಿಟಿಯನ್ನು ಭಾರತ ಡೆಫಿನೆಟ್ಲಿ ಮೀಟ್ ಮಾಡಿದೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ. ವೆನ್ ಇಟ್ ಕಮ್ಸ್ ಟು ದ ವೆಸ್ಟರ್ನ್ ಸ್ಯಾಂಕ್ಷನ್, ಭಾರತ ಅದನ್ನು ರೆಫ್ಯೂಸ್ ಮಾಡುತ್ತೆ. ವೆಸ್ಟರ್ನ್ ಸ್ಯಾಂಕ್ಷನನ್ನು ಇವಾಗ ತೆಗೆದುಕೊಳ್ತಾ ಇದೆ ಅಂತಂದರೆ ಆಟೋಮೆಟಿಕ್ಲಿ ನಾವು ಒಂದಲ್ಲ ಒಂದು ರೀತಿಯಿಂದ ರಷ್ಯಾ ಉಕ್ರೈನ್ ವಾರನ್ನು ಪ್ರಮೋಟ್ ಮಾಡ್ದಂಗೆ ಆಗುತ್ತಲ್ವ. ಭಾರತದ ಒಂದು ಡೈಲಾಗ್ ಏನಿರುತ್ತೆ ಅಂದರೆ, ಆಲ್ವೇಸ್ ನಾವು ಇವತ್ತು ಸಾರ್ವಭೌಮತ್ವವನ್ನು, ಸವರ್ನಿಟಿಯನ್ನು ಮೇಂಟೈನ್ ಮಾಡ್ತೀವಿ. ನಾವು ಡೈಲಾಗ್ ಏನು ಮಾಡಿರ್ತೀವಿ ರಾಷ್ಟ್ರಗಳೊಂದಿಗೆ ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ, ನ್ಯಾಷನಲ್ ಇಂಟ್ರೆಸ್ಟನ್ನು ಸಹ ರೆಸ್ಪೆಕ್ಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇದು ಭಾರತದ ಒಂದು ಫಾರಿನ್ ಪಾಲಿಸಿಯನ್ನು ಸಹ ಟೆಸ್ಟ್ ಮಾಡಿರುವಂತಹ ಎಕ್ಸಾಂಪಲ್ ಅಂತಲೇ ಗಮನ ಹರಿಸ್ಬೋದು. ಇವಾಗ 23ನೇ ಒಂದು ಆ್ಯನ್ಯುವಲ್ ಸಮಿಟ್ ನಡಿನಲ್ಲಿ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ಸ್ಗಳನ್ನು ಸಹ ಹೈಲೈಟ್ ಮಾಡಿದ್ದಾರೆ. ಸ್ಪೆಷಲ್ ಆಗಿರ್ತಕ್ಕಂಥ ಪ್ರಿವಿಲೇಜ್ಡ್ ಆಗಿರುವಂಥ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು 25 ಇಯರ್ಸ್ ನಡಿಯಲ್ಲಿ ನಾವು ರೀಅಫರ್ ಮಾಡಬೇಕು ಅಂತಂದರೆ, ಅಂದರೆ ಪರ್ಟಿಕ್ಯುಲರ್ಲಿ ಮತ್ತೆ ರೀಫೋಕಸ್ ಮಾಡುವಂಥದ್ದಾಗಲಿ, ಒಂದು ಮ್ಯೂಚುವಲ್ ರೆಸ್ಪೆಕ್ಟನ್ನು ಸಹ ಇಲ್ಲಿ ತರುವಂಥದ್ದಾಗಲಿ. ಬಿಕಾಸ್ ನಮ್ಮ ಒಂದು ಕೋರ್ ಇಂಟ್ರೆಸ್ಟ್ ಏನಿರುತ್ತೆ, ರಷ್ಯಾದ ಒಂದು ಕೋರ್ ಇಂಟ್ರೆಸ್ಟ್ ಏನಿರುತ್ತೆ, ಇವುಗಳನ್ನೆಲ್ಲನೂ ಸಹ ಎರಡು ಕಂಟ್ರಿಗಳು ರೆಸ್ಪೆಕ್ಟ್ ಮಾಡೋದು, ಮ್ಯೂಚುವಲ್ ರೆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ನ್ಯೂ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಟಾಕನ್ನು ಸಹ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಡಿಫ್ರೆಂಟ್ ಡೈಮೆನ್ಷನ್ ಏರಿಯಾ ಆಧಾರದ ಮೇಲೆ. ಫಾರ್ ಎಕ್ಸಾಂಪಲ್ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಇರುವಂಥ ಕಾರಿಡಾರ್ಸ್ ಆಗಿರ್ಬೋದು, ಟೆಕ್ನಾಲಜಿ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ನ ಮೇಲೆ ಫೋಕಸನ್ನು ಮಾಡಿರೋದಾಗಿ ಗಮನ ಹರಿಸುವಂಥದ್ದು. ಅಂದರೆ ಜಾಯಿಂಟ್ ಸಮಿಟ್ ನಡಿಯಲ್ಲಿ ಯಾವ ರೀತಿಯಾಗಿ ನಾವು ಡಿಸ್ಕಷನನ್ನು ಮಾಡಿದ್ವಿ. ಈ ಒಂದು ಜಿಯೋ ಎಕನಾಮಿಕ್ಸ್ ನಡಿಯಲ್ಲೂ ಸಹ ಕೆಲವೊಂದಿಷ್ಟು ಮ್ಯಾರಿಟೈಮ್ ಕಾರಿಡಾರ್ಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದಾಗಲಿ, ಚೆನ್ನೈಯಿಂದ ವ್ಲಾಡಿವೋಸ್ಟಾಕ್ನಲ್ಲಿ ಒಂದು ಕನೆಕ್ಟಿವಿಟಿ ಎನ್ಹಾನ್ಸ್ ಮಾಡಬೇಕು ಅಂತ ನಾರ್ದರ್ನ್ ಸಿ ರೂಟಿಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸನ್ನು ಮಾಡುವಂಥದ್ದು. ಈ ರೀತಿಯಾಗಿ ಪರ್ಟಿಕ್ಯುಲರ್ಲಿ ಒಂದು ಕನೆಕ್ಟಿವಿಟಿಯ ಫೋಕಸನ್ನು ನಾವು ಗಮನ ಹರಿಸುವಂಥದ್ದು. ಡಿಫೆನ್ಸ್ ಕೋಆಪರೇಷನ್ ನಡಿನಲ್ಲೂ ಸಹ ಭಾರತ ರಷ್ಯಾದೊಂದಿಗೆ ಒಂದು ಬೆಡ್ ರಾಕ್ ರಿಲೇಷನನ್ನು ಅಥವಾ ಟೈಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ S-400 ರಿಲೇಟೆಡ್ ಇರುವಂತೆ ಗಮನ ಹರಿಸ್ಬೋದು, ಬ್ರಹ್ಮೋಸ್ ರಿಲೇಟೆಡ್ ಇರುವಂಥ ಒಂದು ಆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಇವಾಗ T-90 ಟ್ಯಾಂಕ್ಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸುಖಾಯ್ Su-30 MK1 ಇವೆಲ್ಲವೂ ಸಹ ಒಂದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡ್ತಾ ಇರೋದಾಗಿ, ಆಪರೇಷನ್ ಸಿಂಧೂರ್ ನಡಿನಲ್ಲೂ ಸಹ
ಭಾರತ ಡಿಫೆನ್ಸಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟನ್ನು ಹೊಂದಿದೆ ಅಂತ ಪ್ರೂವ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಕೆಲವೊಂದಿಷ್ಟು ಡೈಲೆಮಾಸ್ ಇದ್ದಾವೆ ಅಂತ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇಂಡಿಯಾ ಕೆಲವೊಂದಿಷ್ಟು ಆರ್ಮ್ಸ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತೆ ಡೈವರ್ಸಿಫಿಕೇಷನನ್ನು ಮಾಡಿದೆ. ಫಾರ್ ಎಕ್ಸಾಂಪಲ್, ಫ್ರಾನ್ಸಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದಾಗಲಿ ಅಲ್ವಾ, ಹಾಗೇನು ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಒಂದು ಇಂಪೋರ್ಟನ್ನು ಮಾಡ್ಕೊಳ್ಳುವಂಥದ್ದಾಗಲಿ. ಬಟ್ ಇಲ್ಲಿ ವೆಸ್ಟರ್ನ್ ಸಪ್ಲೈ ಅಂತ ಬಂದಾಗ ಪ್ರಸ್ತುತವಾಗಿ ಪೊಲಿಟಿಕಲ್ ಕಂಡೀಷನ್ ತುಂಬ ಇನ್ಫ್ಲುಯೆನ್ಸನ್ನು ಮಾಡುತ್ತೆ. ನಾವು ಪೊಲಿಟಿಕಲ್ ಅವ್ರ ಜೊತೆ ಸರಿಯಾಗಿ ಇದ್ದಾಗ ಮಾತ್ರ ಸಪ್ಲೈಯನ್ನು ನಾವು ಗಮನಿಸ್ತೀವಿ. ಬಟ್ ರಷ್ಯಾ ನೋಡಿ, ಹಿಸ್ಟಾರಿಕಲಿ ಒಂದು ಟೈಮ್ಲಿ ಬೇಸಿಸ್ ಮೇಲೆ ಒಂದು ರಿಲಯಬಲ್ ಸಪೋರ್ಟರ್ ಅಂತಲೇ ಹೇಳ್ಬೋದು. ಡಿಸ್ಪೈಟ್ ನಾವು ಡೈವರ್ಸಿಫೈಡ್ ಆಗಿರುವಂಥ ಸಪೋರ್ಟನ್ನು ಹೊಂದಿದ್ರೂ ಸಹ ರಷ್ಯಾ ಒಂದು ಕನ್ಸಿಸ್ಟೆನ್ಸಿಯನ್ನು ತೋರಿಸ್ತಾ ಇದೆ ಅಂತ ಆಥರ್ ಅವರು ಎಂಫಸಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಇವಾಗ ವೆಸ್ಟ್ ರಿಯಾಕ್ಷನ್ ಏನೇ ಇರಲಿ, ಗ್ಲೋಬಲ್ ಇಂಪ್ಲಿಕೇಶನ್ ಅಂತ ಬಂದಾಗ ವೆಸ್ಟ್ ರಿಯಾಕ್ಷನ್ ಇದ್ರೂ ಸಹ ಭಾರತ ಹಾಗೂ ರಷ್ಯಾದ ಒಂದು ರಿಲೇಷನ್ ಯಾವುದೇ ರೀತಿಯಾಗಿ ಡೈಲ್ಯೂಷನ್ ಆಗಿಲ್ಲ. ಮ್ಯೂಚುವಲ್ ಕೋಆಪ್ರೇಷನನ್ನು ಮೇಂಟೈನ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ, ಸ್ಟ್ರಾಟಜಿಕ್ ಅಟಾನಮಿಯನ್ನು ಹೊಂದಿದ್ದೀವಿ, ಹಾಗೂ ಡಿಫೆನ್ಸ್ ಕೋಆಪ್ರೇಷನು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈವನ್ ನಾನ್ ಡಿಫೆನ್ಸ್ ಪಿಲ್ಲರ್ಸ್ ಅಂತಂದರೆ ಟೆಕ್ನಾಲಜಿ, ಎನರ್ಜಿ, ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಫೋಕಸ್ ಇದೆ. ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಕಂಡೀಷನನ್ನು ನಾವು ತರಬೇಕು. ಬಿಕಾಸ್ ಇಲ್ಲಿ ನೋಡಿ, ವೆಸ್ಟರ್ನ್ ಕಂಟ್ರಿಗಳೊಂದಿಗೂ ಸಹ ಪಾರ್ಟ್ನರ್ಶಿಪ್ಪನ್ನು ಹೊಂದಬೇಕು. ನಾವು ಯಾವುದೇ ರೀತಿಯಾಗಿ ರಷ್ಯಾದೊಂದಿಗೆ ಟ್ರಸ್ಟನ್ನು ಸಹ ಕಳೆದುಕೊಳ್ಬಾರ್ದು. ಇವರು ಕನ್ಸಿಸ್ಟೆಂಟಾಗಿ ನಮ್ಮ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅಂತಲೇ ನೋಡ್ಬೋದು. ಈ ಒಂದು ಹಂತದಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ 23rd ಇಂಡಿಯಾ ರಷ್ಯಾ ಆ್ಯನ್ಯುವಲ್ ಸಮಿಟ್ ಯಾವಾಗ ಕಂಡಕ್ಟ್ ಆಗಿತ್ತಲ್ಲ, ಅದರ ಆಧಾರದ ಮೇಲೆ ಏನು ಔಟ್ಕಮಿಂಗ್ಸ್ ಇದೆ, ಯಾವ ರೀತಿಯಾಗಿ ಚೆನ್ನೈ ಮತ್ತು ವಾಲ್ಡಿವೋಸ್ಟಾಕ್ಗೆ ಸಂಬಂಧಿಸಿದಂಥ ಕಾರಿಡಾರನ್ನು ಎನ್ಹಾನ್ಸ್ ಮಾಡಿದಾರಲ್ಲ, ಈ ಒಂದು ಇಂಡೋ ಪೆಸಿಫಿಕ್ ಆರ್ಕ್ಟಿಕ್ ಲಿಂಕೇಜ್ಗೆ ಸಂಬಂಧಪಟ್ಟಂತೆ ಸಹಕಾರ ಆಗುತ್ತೆ. ಈ ರೀತಿಯಾದಂಥ ಆಸ್ಪೆಕ್ಟನ್ನು ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇನ್ಸ್ ಅಂತ ಬಂದಾಗ ಭಾರತ ಮತ್ತು ಇಂಡಿಯಾದ ಒಂದು ಟೈಸ್ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ, ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಟರ್ಬ್ಯುಲೆನ್ಸ್ ಇದ್ರೂ ಸಹ ನಮ್ಮ ಒಂದು ಕೋಆಪ್ರೇಷನ್, ಮ್ಯೂಚುವಲ್ ರೆಸ್ಪೆಕ್ಟ್ ಎಷ್ಟು ಮಟ್ಟಿಗೆ ಕ್ರೆಡಿಬಿಲಿಟಿಯನ್ನು ತರ್ತಾ ಇದೆ, ಟೈಮ್ ಟೆಸ್ಟೆಡ್ ಪಾರ್ಟ್ನರ್ಶಿಪ್ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಭಾರತ ಮತ್ತು ರಷ್ಯಾದ ಮಧ್ಯೆ ಇರತಕ್ಕಂಥ ಕೋಆಪರೇಷನ್ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ CSR ಅನ್ನುವಂಥದ್ದು ಎಲ್ಲ ರಿಜಿಸ್ಟರ್ಡ್ ಕಂಪ್ನೀಸ್ಗಳೇನಿರುತ್ತಲ್ಲ ಭಾರತದಲ್ಲಿ, ಅವುಗಳಿಗೆ ಮ್ಯಾಂಡೇಟರಿ ಅಂತ ಮೆನ್ಷನ್ ಮಾಡಿದ್ದಾರೆ, ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಅಡಿಯಲ್ಲಿ ಕಂಪನೀಸ್ ಆ್ಯಕ್ಟ್ 2013ನಲ್ಲಿ ಇದು ಗವರ್ನ್ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು. ಥರ್ಡ್ ಸ್ಟೇಟ್ಮೆಂಟ್ ಅಡಿಯಲ್ಲಿ ಎಲಿಜಿಬಲ್ ಇರ್ತಕ್ಕಂಥ ಕಂಪನೀಸ್ಗಳು ಅವರ ಒಂದು ನೆಟ್ ಪ್ರಾಫಿಟ್ ಅಡಿಯಲ್ಲಿ, ಎವರೇಜ್ ನೆಟ್ ಪ್ರಾಫಿಟಲ್ಲಿ 2% ಆದ್ರೂ ಸ್ಪೆಂಡ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. 3 ಸ್ಟೇಟ್ಮೆಂಟ್ಸಲ್ಲಿ ಸರಿಯಾದಂಥ ಸ್ಟೇಟ್ಮೆಂಟ್ಸ್ಗಳು CSRಗೆ ಸಂಬಂಧಪಟ್ಟಂತೆ ಯಾವುದಿದೆ ಅಂತ ಸೆಲೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.